ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 27ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಎಫೆಸದವರಿಗೆ 6ನೇ ಅಧ್ಯಾಯ 16ನೇ ವಚನ. ಹೊರ ಮನುಷ್ಯನು ಅಳಿದು ಹೋಗುತ್ತಾ ಇದ್ದರೂ ನೂತನ ಸೃಷ್ಟಿಯು ಅಭಿವೃದ್ಧಿ ಹೊಂದಬಹುದು. ಪ್ರಧಾನ ಯಾಜಕರು ಮತ್ತು ಫರಿಸಾಯರು ನಮ್ಮ ಕರ್ತನ ಮರಣಕ್ಕೆ ಕಾರಣವಾಗಿದ್ದು ಸೈತಾನನು ಜಯ ಹೊಂದಿದವನಾಗಿರಬಹುದು. ಆದರೆ ಈ ಮೂಲಕವೇ ಯೇಸು ಕ್ರಿಸ್ತನು ಮಹಿಮೆಯಲ್ಲಿ ಪ್ರವೇಶಿಸಿದನು. ತಂದೆಯು ನಮ್ಮ ಕರ್ತನೊಂದಿಗೆ ನಡೆದುಕೊಂಡ ರೀತಿಯನ್ನು ನೋಡುವಾಗ ಆತನು ನಮ್ಮೊಂದಿಗೂ ಹಾಗೆಯೇ ನಡೆದುಕೊಳ್ಳುತ್ತಾನೆಂಬ ನಿದರ್ಶನವನ್ನು ನೀಡಿದ್ದಾನೆ. ಒಂದು ವೇಳೆ ಸೈತಾನನು ನಮ್ಮ ಮೇಲೆ ಜಯ ಹೊಂದಿದವನಂತೆ ತೋರಿದರೂ ನಮಗೆ ಮೊದಲೇ ಹೇಳಿದಂತೆ ಈ ಹಗುರವಾದ ಸಂಕಟವು ನಮಗೆ ಅತ್ಯಂತ ಅಧಿಕವಾದ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆಯನ್ನುಂಟು ಮಾಡುತ್ತದೆ. ನಮ್ಮ ಶಕ್ತಿಯಿಂದ ಸೈತಾನನನ್ನು ನಾವು ಎದುರಿಸಲು ಸಾಧ್ಯವಿಲ್ಲ ಎಂದು ನಮಗೆ ಗೊತ್ತಿದೆ. ಕರ್ತನನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಇದು ಸಾಧ್ಯವಿಲ್ಲ. ಆದರೆ ನಮ್ಮ ಯೇಸು ಕ್ರಿಸ್ತನು ಆ ಸೈತಾನನ ಮತ್ತು ಆತನ ಎಲ್ಲ ದೂತರುಗಳಿಂದಲೂ ದೊಡ್ಡವನಾಗಿದ್ದಾನೆ. ನಾವು ನಮ್ಮ ವಿಶ್ವಾಸದ ಕಣ್ಣಿನಿಂದ ನಮಗೆ ಕಾಣದೇ ಇರುವಂಥವುಗಳನ್ನು ನಾವು ಎದುರು ನೋಡುತ್ತಾ ಇದ್ದೇವೆ. ಆದ್ದರಿಂದ ತಂದೆ ನಮಗೆ ಏನೇ ಅನುಮತಿಸಿದರೂ ನಾವು ಸ್ಥಿರಚಿತ್ತರಾಗಿದ್ದು ಅಲುಗಾಡದೆ ಪೂರ್ಣ ವಿಶ್ವಾಸದಿಂದ ಅದನ್ನು ಎದುರಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂಬುದೇ. ಆಮೆನ್.